ಇದು ಇಂಡಿಯಾಸ್ ಫಸ್ಟ್ ಸ್ಯಾಂಡ್ ಮ್ಯೂಸಿಯಮ್. ಇದು ಟೋಟಲಿ ನಾವು 16 ಥೀಮ್ಸ್ ತೊಗೊಂಡಿದ್ದೀವಿ. ಆಮೇಲೆ 115 ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡಲ್ಲಿ ಏರಿಯಾ ಇದು ಒಂದು 10,000 ಸ್ಕ್ವೇರ್ ಫುಟ್ಟಲ್ಲಿ ನಾವು ಇದೆಲ್ಲ ಡಿಸೈನ್ ಮಾಡಿಕೊಂಡು ಒಂದೊಂದಾಗಿ ಸ್ಕಲ್ಪ್ಚರು ಹಂಗಂದರೆ ಮಾಡೋಕ್ಕೆ ಮುಂಚೆ ಫಸ್ಟು ಸ್ಯಾಂಡೆಲ್ಲ ಡಂಪ್ ಮಾಡ್ಕೋಬೇಕಿತ್ತು. ಆಮೇಲೆ 115 ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡು ಎಲ್ಲೆಲ್ಲಿ ಹತ್ತತ್ರ ರಿವರ್ಸ್ ಸಿಗುತ್ತೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಫೈನ್ ಸ್ಯಾಂಡನ್ನ ನಾವು ಒಂದು ಕಡೆ ಡಂಪ್ ಮಾಡಿ ಒಂದೊಂದಾಗಿ ಒದ್ದೆ ಮಾಡಿಕೊಂಡು ಒಣಗಕ್ಕೆ ಮುಂಚೆನೇ ನಾವು ಮುಗಿಸ್ಕೊಂಡು ಕೆಳಗೆ ಇಳಿದ್ಬಿಡಬೇಕು. ಸೊ ಒಂದು ಡ್ರಾಯಿಂಗ್ ಒಂದು 5-6 ರೆಫರೆನ್ಸ್ ಫೋಟೋಸ್ ಇಟ್ಕೊಂಡು ಅಷ್ಟು ಒಂದೊಂದು ಡಿಸೈನ್ ಇರುತ್ತೆ. ಆಮೇಲೆ ಒಂದು ಗಣೇಶ ಅಂದರೆ ಹೇಗಿರುತ್ತೆ ಅದನ್ನು ನಾವು ಸ್ಟಡಿ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದು ಟೋಟಲಿ 65 ಪ್ಲೇಸಸ್ ಆಲ್ ಓವರ್ ಇಂಡಿಯಾಗೆ ಹೋದಾಗ ಯೂಶ್ವಲಿ ವಿಸಿಟರ್ಸ್ ಬಂದವರೆಲ್ಲ ನೋಡಿಬಿಟ್ಟು ಸೊ ತುಂಬ ವಿಶ್ ಮಾಡ್ತಿದ್ರು. ಆಮೇಲಿಂದ ಅವ್ರು ಹೇಳ್ತಾಯಿದ್ರು ಈವೆಂಟ್ಸಲ್ಲಿ ನೀವು ಮಾಡ್ತೀರಾ, ಆಮೇಲಿಂದ ಇವತ್ತು ಮುಗಿದ ತಕ್ಷಣ ನಾಳೆಗೆ ನಮ್ಮ ರಿಲೇಟಿವ್ಸ್ ಇರಲ್ಲ, ಸೊ ಅವ್ರೂ ನೋಡೋಂಗೆ ಏನಾರ ಒಂದು ಪ್ಲ್ಯಾನ್ ಮಾಡಿ ಪರ್ಮನೆಂಟಾಗಿ ಏನಾರ ಎಲ್ಲರೂ ವಿಸಿಟಿಂಗ್ ಮಾಡೋ ಥರ ಒಂದು ಥೀಮ್ ಏನಾರ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮೈಸೂರಲ್ಲೇ ಹುಟ್ಟಿರೋರು, ಸೊ ಇಲ್ಲೇ ಒಂದು ಏನಾರ ಒಂದು ಮಾಡಬೇಕು. ಆಮೇಲೆ ಮೈಸೂರು ಇಸ್ ಆರ್ಟ್ ಸಿಟಿ ಅಲ್ಲ, ಸೊ ಇಲ್ಲೇ ಜಾಗ ಎಲ್ಲ ಹುಡುಕಿ ಸೊ ಇಲ್ಲಿ ಒನ್ ಇಯರ್ ತೊಗೊಂತು ಮಾಡೋದಕ್ಕೆ. ಟೋಟಲಿ ಎಲ್ಲ ಸ್ಕಲ್ಪ್ಚರ್ಸನ್ನು ಡಿಸೈನ್ ಮಾಡಿಕೊಂಡು ಎಲ್ಲರಿಗೂ ಸೇರಿದಂಗೆ ಸ್ಕಲ್ಪ್ಚರ್ಸ್ ಇರಬೇಕು, ಹಾಗಂದರೆ ಎಜುಕೇಟಿವ್ ಆಗಿ ಆಲ್ ಏಜಸ್ ಗ್ರೂಪ್ ಇರಬೇಕು. ಆಮೇಲೆ ಮೈಸೂರದೆಲ್ಲ ಸ್ಟ್ರೆಚ್ ಮಾಡ್ದಂಗೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದೊಂದಾಗಿ ಮಾಡೋದಕ್ಕೆ ಟೋಟಲಿ 1 ಇಯರ್ ತೊಗೊಂತು ಎಲ್ಲ ಸ್ಕಲ್ಪ್ಚರ್ ಮಾಡಿ ಮುಗಿಸೋದಕ್ಕೆ. ಟೋಟಲಿ ನಾನು ಇದಕ್ಕಿಂತ ಮುಂಚೆ 65 ಪ್ಲೇಸಸ್ ಆಲ್ ಓವರ್ ಇಂಡಿಯಾ ಮಾಡಿದ್ದೆ. ಹಂಗಂದರೆ ಯೂಶ್ವಲಿ ಫ್ಲವರ್ ಶೋಸ್ಗೆ, ಆಮೇಲೆ ಎಲ್ಲ ದಸರಾ ಇವೆಂಟ್ಸ್ಗೆ, ಆಮೇಲೆ ಯೂಶ್ವಲಿ ಗೌರ್ಮೆಂಟ್ ಫಂಕ್ಷನ್ಸ್ಗೆಲ್ಲ ನಾನು ಮಾಡ್ತೀನಿ. ಸೊ ಇಲ್ಲಿ ಪರ್ಮನೆಂಟ್ ಆಗಿರೋದಕ್ಕೋಸ್ಕರ ನಾವು ಕಲರ್ಸ್ ಯೂಸ್ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಈವೆಂಟ್ಸ್ಗೆಲ್ಲ ಅದು 1 ವೀಕ್ 1 ಮಂತ್ ಎಲ್ಲ ಇಟ್ಬಿಟ್ಟು ತೆಗೆದುಬಿಡ್ತಾರೆ. ಸೊ ಅಲ್ಲಿಗೆಲ್ಲ ಕಲರ್ಫುಲ್ಲಾಗಿ ಕಾನ್ಸೆಪ್ಟ್ಸ್ ಮಾಡಿರ್ತೀವಿ. ಹಂಗಂದರೆ ಮೇಯ್ನ್ಲಿ ಸ್ಯಾಂಡ್ ಇಸ್ ಒಂಥರ ಟೆಂಪ್ರರಿ ಫಾರ್ಮ್ ಆಫ್ ಆರ್ಟ್. ಹಂಗೆ ಹೆಂಗೆ ನಮ್ಮದು ಇಮೋಷನ್ಸು ಒಂದೊಂದು ದಿವಸ ಹ್ಯಾಪಿಯಾಗಿರುತ್ತೆ, ಒಂದು ದಿವಸ ಸ್ಯಾಡ್ ಆಗಿರುತ್ತೆ. ಸೊ ಸ್ಯಾಂಡ್ ಆರ್ಟು ಒಂಥರ ಅದು ಇವತ್ತು ಖುಷಿಯಾಗಿದ್ದರೆ ಒಂಥರ ಹ್ಯಾಪಿ ಸ್ಕಲ್ಪ್ಚರ್ ಮಾಡ್ಬೋದು. ಆಮೇಲೆ ಇವತ್ತು ಏನಾರ ಒಂದು ಎಜುಕೇಟಿವ್ ಥೀಮ್ ಆಗಿ ಸೇವ್ ವೈಲ್ಡ್ ಲೈಫ್, ಸೇವ್ ಮೆರೈನ್ ಲೈಫು ಆ ಇವೆಂಟ್ ಪ್ರಕಾರ ಮಾಡ್ಬೋದು. ಸೊ ನಾನು ಸ್ಯಾಂಡ್ ಆರ್ಟ್ನ ಚೂಸ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಆಲ್ ಏಜಸ್, ಹಂಗಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕನೂ ಇಲ್ಲಿ ಸ್ಕಲ್ಪ್ಚರ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಡಿಸ್ನಿ ಥೀಮು, ಕಾರ್ಟೂನ್ ಕ್ಯಾರೆಕ್ಟರ್ಸು ಅವೆಲ್ಲ ಇದೆ. ವಯಸ್ಸಾಗಿರೋರಿಗೆ ಭಗವದ್ಗೀತಾ ಕಾನ್ಸೆಪ್ಟು, ಆಮೇಲೆ ಆಲ್ ರಿಲಿಜಿಯಸ್ ಸೇರಿದಂಗೆ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಸೇರಿದಂಗೆ ಎಲ್ಲ ಥೀಮ್ಸು ಇದೆ. ಎಜುಕೇಟಿವ್ ಆಗಿ ಸೇವ್ ವೈಲ್ಡ್ ಲೈಫ್, ಸೇವ್ ಮೆರೈನ್ ಲೈಫು, ಆಮೇಲೆ ಏನ್ಷಂಟ್ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್ ಇದೆ, ಆಮೇಲೆ ಟ್ರೈಬ್ಸ್ ಆಫ್ ದ ವರ್ಲ್ಡು, ಆಮೇಲೆ ಝೋಡಿಯಾಕ್ ವೀಲು, ಇಲ್ಲೆಲ್ಲ ಒಂಥರ ಎಜುಕೇಟಿವ್ ಥೀಮಾಗಿ ಸ್ಯಾಂಡ್ ಇಸ್ ಇಕೋ ಫ್ರೆಂಡ್ಲಿ ಮೀಡಿಯಮ್. ಸೊ ಒಂಥರ ಗಾರ್ಡನ್ ಯೂಸ್ ಮಾಡಿಕೊಂಡು ಒಂಥರ ಬಂದರೆ ಒಂಥರ ಪ್ರಾಣಿಗಳು, ಪಕ್ಷಿಗಳು, ಒಂಥರ ವಿ ಫೀಲ್ ಲೈಕ್ ಆನ್ ಎನ್ವೈರ್ನಮೆಂಟಲ್ ಗ್ಯಾಲರಿ ಥರ ಮಾಡಿದೆ ಇಲ್ಲಿ. ಬಂದ ತಕ್ಷಣ ನೀವು ನೋಡ್ಬೋದು ಫಸ್ಟು ಗಣೇಶ ಸಿಗುತ್ತೆ. ಏನಕ್ಕೆ ಇದು ಅಂತಂದರೆ ಯೂಶ್ವಲಿ ಪ್ರಥಮ ಪೂಜೆ ಗಣೇಶ ಅಂತ ಯೂಶ್ವಲಿ ಎಲ್ಲರೂ ರೆಫರ್ ಮಾಡ್ತಾರೆ. ಏನೇ ಕಾರ್ಯ ಮಾಡೋಕ್ಕೆ ಮುಂಚೆ ಗಣೇಶ ಅದು ಸ್ಕಲ್ಪ್ಚರ್ನ ನಾವು ಎಲ್ಲ ಪೂಜೆ ಮಾಡ್ತೀವಿ. ಸೊ ಇದು ಪ್ರಥಮ ಪೂಜೆ ಗಣೇಶ. ಇದು ನಾವು ಮೇನ್ಲಿ ಮಹಾರಾಷ್ಟ್ರನ್ ಸ್ಟೈಲ್ ದಗಡು ಸೇಟ್ ಗಣೇಶ ಅಂತ ಇದು ಕಾನ್ಸೆಪ್ಟ್ ನೋಡಿ ತೊಗೊಂಡಿರೋದು. ಯಾಕಂದರೆ ಅದು ಫುಲ್ ಆರ್ನಮೆಂಟಲ್ ಗಣೇಶ. ಸೊ ಇದನ್ನು ಇಲ್ಲಿ ಚೂಸ್ ಮಾಡಿದ್ವಿ. ಅದಾಗ್ತಾ ಇರೋಂಗೆ ಸೆಂಟ್ರಿಗೆ ಬಂದಾಗ ಈ ಪೋರ್ಷನ್ನು ನಾವು ಕರೆಂಟ್ ಇವೆಂಟ್ಸ್ಗೆ, ಹಂಗಂದರೆ ಇವತ್ತೊಂದು ಏನು ನ್ಯೂಸ್ ಇದೆ ಅಥವಾ ಏನು ಹ್ಯಾಪನಿಂಗು ಅಥವಾ ಪ್ರಮೋಷನಲ್ ಆ್ಯಕ್ಟಿವಿಟೀಸು ವಿತ್ ಕಲರ್ಸ್ ಯೂಸ್ ಮಾಡಿದ್ದೀವಿ. ಸೊ ದಟ್ ಇದು ಎವ್ರಿ ಮಂತು ಅಥವಾ ಡಿಪೆಂಡಿಂಗ್ ಅಪಾನ್ ದ ಇವೆಂಟು ನಾವು ಈ ಸ್ಕಲ್ಪ್ಚರ್ಸ್ನ ಚೇಂಜ್ ಮಾಡ್ತಿರ್ತೀವಿ. ಸೊ ರೀಸೆಂಟಾಗಿ ಇದು ಯೋಗ ಡೇ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಯೋಗ ಡೇ ಆರ್ಗನೈಸ್ ಮಾಡಿದ್ದು. ಸೊ ನಮ್ಮ ಇವರು ಮೋದಿಜಿಯವರು ಬಂದು ಇನಾಗ್ರೇಷನ್ ಮಾಡಿದರು. ಸೊ ಆ ಕಾನ್ಸೆಪ್ಟು ಮೋದಿಯವರು ಸರ್ವಾಂಗಾಸನ ಪೊಸಿಷನಲ್ಲಿ ನಾವು ಮಾಡಿರೋದು ಈ ಸ್ಕಲ್ಪ್ಚರ್. ಸೆಂಟರ್ ಪೋರ್ಷನ್ನು ನಾವು ಮೇನ್ಲಿ ಮೈಸೂರು ಹೆರಿಟೇಜ್ ಥೀಮಾಗಿ ತೊಗೊಂಡಿದ್ದೀವಿ. ಹಂಗಂದರೆ ಮೈಸೂರು ಇಸ್ ಅ ಆರ್ಟ್ ಸಿಟಿ, ಆಮೇಲೆ ಪ್ಯಾಲೇಸಸ್ಸು, ಆಮೇಲೆ ಪೇಂಟಿಂಗ್ಸು, ಆಮೇಲೆ ತುಂಬ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಸೊ ಸೆಂಟರ್ ಪೋರ್ಷನ್ನ ನಾವು ಮೈಸೂರು ಹೆರಿಟೇಜ್ ಆಗಿ ದಸರಾ ಪ್ರೊಸೆಷನ್ ಥೀಮ್ನ ನಾವು ತೊಗೊಂಡಿದ್ದೀವಿ. ಯಾಕಂದರೆ ಎಷ್ಟೊಂದು ಜನ ಟೂರಿಸ್ಟ್ ವಿಸಿಟರ್ಸ್ ಎಲ್ಲ ಬರ್ತಾರೆ. ಮೈಸೂರು ಇಸ್ ಫೇಮಸ್ ಫಾರ್ ದಸರಾ, ಬಟ್ ಎಲ್ಲರೂ ಬಂದಾಗ ದಸರಾ ನಡೀತಾ ಇರಲ್ಲ. ಸೊ ಅವರು ಬಂದಾಗ ದಸರಾ ಅಂದರೆ ಏನು, ಹೇಗೆ ನಡೆಯುತ್ತೆ, ಹಂಗಂದರೆ ಚಾಮುಂಡೇಶ್ವರಿನ ಆನೆ ಮೇಲೆ ಕೂಡಿಸ್ಕೊಂಡು ಲೆಫ್ಟ್ ರೈಟು 2 ಹೆಣ್ಣಾನೆ ಇರುತ್ತೆ. ಆಮೇಲೆ ಅವ್ರದ್ದೆಲ್ಲ ಕಾಸ್ಟ್ಯೂಮ್ಸನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಸೊ ಇದು ಮೈಸೂರು ದಸರಾ ಪ್ರೊಸೆಷನ್ದು ಕಾನ್ಸೆಪ್ಟ್ ಮಾಡಿದೆ. ಯೂಶ್ವಲಿ ದಸರಾ ಟೈಮಲ್ಲಿ ನಾವು ನೋಡ್ಬೋದು ಸಿಂಹಾಸನದ ಮೇಲೆ ಆ ಟೈಮಲ್ಲಿ ಮಾತ್ರ ವರ್ಷಕ್ಕೊಂದ್ಸಲ
ರಾಜರು ಸಿಂಹಾಸನ ಮೇಲೆ ನವರಾತ್ರಿ ದುರ್ಗಾ ಪೂಜೆ ಟೈಮಲ್ಲಿ ಎವ್ರಿ ಡೇ ಅವರು ಸಿಂಹಾಸನ ಮೇಲೆ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು ಕೂತ್ಕೊತಾರೆ. ಸೊ ಈ ದೃಶ್ಯನ ನಾವು ನೋಡ್ಬೋದು. ಅಂದರೆ ದರ್ಬಾರ್ ಹಾಲಲ್ಲಿ ಸಿಂಹಾಸನ ಹೇಗಿತ್ತು, ಅವ್ರದ್ದು ಕಾಸ್ಟ್ಯೂಮು, ಆಮೇಲೆ ಅವ್ರದ್ದು ದರ್ಬಾರ್ ಹೇಗೆ ನಡೀತಾ ಇತ್ತು, ಅದರದ್ದು ಥೀಮ್ನ ನಾವಿಲ್ಲಿ ನಮ್ಮ ಲೇಟ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವ್ರದ್ದು ಸ್ಕಲ್ಪ್ಚರ್ ಮಾಡಿದ್ದಾರೆ. ಮೈಸೂರು ದಸರಾ ಮೇನ್ ಮಾಡೋದೇ ಚಾಮುಂಡಿ ತಾಯಿನ ಸಮಾಧಾನ ಆಗಿ ಅವರು ಆಫ್ಟರ್ 9 ಡೇಸು ಮಹಿಷಾಸುರನ ಸಂಹಾರ ಮಾಡಿಬಿಟ್ಟು ಶಾಂತ ರೂಪದಲ್ಲಿ, ಹಂಗಂದರೆ ಇದು ಅವರು ಎಲ್ಲ ಆಯುಧಗಳನ್ನ ಇಟ್ಕೊಂಡು ಎಲ್ಲ ಮಹಿಷಾಸುರನ ಸಂಹಾರ ಮಾಡಿಬಿಟ್ಟು ಅದೇ ಇದರಲ್ಲಿ ಜನಗಳಿಗೆ ಆಶೀರ್ವಾದ ಮಾಡ್ತಾರಂಗೆ ಕಾನ್ಸೆಪ್ಟ್ ಇಲ್ಲಿ ಮಾಡಿರೋದು. ಆಮೇಲೆ ಬೆಟ್ಟದ್ದು ಫುಟ್ ಹಿಲ್ಸ್ ಹತ್ರ ಇದೆಲ್ಲ, ಸೊ ಈ ಈಸ್ಟ್ ಡೈರೆಕ್ಷನ್ ಬೆಟ್ಟದ ಡೈರೆಕ್ಷನ್ಗೆ ಚಾಮುಂಡೇಶ್ವರಿ ಸ್ಕಲ್ಪ್ಚರ್ ಇಲ್ಲಿ ಮಾಡಿದ್ದಾರೆ. ನಮ್ಮ ಯೂನಿವರ್ಸ್ ನಡೀತಾ ಇರೋದೇ ಝೋಡಿಯಾಕ್, ಹಂಗಂದರೆ ಟೈಮ್ ಪ್ರಕಾರ. ಆಮೇಲೆ ಎಲ್ಲರದ್ದು ಅಷ್ಟೇ ರಾಶಿಗಳು, ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಆ ಸ್ಟಾರ್ ಮತ್ತು ಮೂನ್ ಸೈನು ಸನ್ಶೈನ್ ಪ್ರಕಾರ ನಮ್ಮದೆಲ್ಲ ಲೈಫ್ ನಡೆಯೋದು. ಸೊ ಇದು ಎಲ್ಲ ಮಂತಲ್ಲಿ ಬಾರ್ನ್ ಆಗಿರೋ ಸನ್ಶೈನ್ಸ್ದು ಝೋಡಿಯಾಕ್ ವೀಲು, ಸೆಂಟ್ರಲ್ಲಿರೋದು ನಾವು ಅರ್ತ್. ಸೊ ಇಡೀ ಅರ್ತ್ ನಡೀತಾ ಇರೋದೇ ಸ್ಟಾರ್ಸ್ ಪ್ರಕಾರ, ಆಮೇಲೆ ಯೂನಿವರ್ಸ್ ಪ್ರಕಾರ ಅಂತ ಇಲ್ಲಿ ಎಲ್ಲ 12 ಝೋಡಿಯಾಕ್ ಸೈನ್ಸು ಮಾಡಿದ್ದಾರೆ. ಥ್ಯಾಂಕ್ ಯು. ಸೂಪರ್. नहीं वॉइस किया नहीं बोलियो थैंक यू. आप कहाँ के? इधर के? मैसूर. यस. ಇದು ಮಹಾಭಾರತ್ ಕಾನ್ಸೆಪ್ಟು. ಹಂಗಂದರೆ ಗೀತೋಪದೇಶ, ಕೃಷ್ಣ ಅರ್ಜುನನಿಗೆ ಗೀತೋಪದೇಶದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಹಂಗಂದರೆ ನಮ್ಮ ಕೈನಲ್ಲಿ ಏನೂ ಇಲ್ಲ, ಮೇಲೆ ಸೂಪರ್ ಪವರ್ ಹೇಗೆ ಇರುತ್ತೆ ಅದ್ರ ಪ್ರಕಾರ ನಾವು ಟೈಮ್ ಪ್ರಕಾರ ಹೋಗಬೇಕು ಅಂತ ಅದು ಗೀತೋಪದೇಶದಲ್ಲಿ ಎಲ್ಲ ಹೇಳಿಬಿಟ್ಟು ಜಸ್ಟ್ ವಾರ್ಗೆ ಸ್ಟಾರ್ಟ್ ಮಾಡಿ ಕೃಷ್ಣ ಕೂತ್ಕೊಂಡು ಸಾರಥಿಯಾಗಿ ಓಡಿಸ್ತಾ ಇರೋದು. ಆಮೇಲೆ ಅರ್ಜುನ ಬಿಲ್ಲು ಬಾಣ ಇಟ್ಕೊಂಡು ಕುದುರೆಗಳೆಲ್ಲ ಜಸ್ಟ್ ಸ್ಟಾರ್ಟ್ ಆಗಿ ಹೊರಡ್ತಾ ಇರೋಂಗೆ ಇದು ವಾರ್ ಸೀನು ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಇದು ಫುಲ್ಲು ಎಜುಕೇಟಿವ್ ಥೀಮ್ ಆಗಿ ಮಾಡಿರೋದು. ಹಂಗಂದ್ರೆ ಮೇಲೆಲ್ಲ ಮಾಡಿರೋದು ಫಸ್ಟ್ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್. ಹಂಗಂದರೆ ಫಸ್ಟು ನೀವು ನೋಡ್ಬೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನು, ನೆಕ್ಸ್ಟು ರೋಮನ್ ಸಿವಿಲೈಸೇಷನು, ಬ್ಯಾಬಿಲೋನಿಯನ್ ಸಿವಿಲೈಸೇಷನು, ಈಜಿಪ್ಟನ್ನು ಮತ್ತು ಚೈನೀಸು, ಇದಿಷ್ಟು ನಮ್ಮ ಹೋಲ್ ವರ್ಲ್ಡ್ದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು. ಕೆಳಗೆಲ್ಲ ನೀವು ನೋಡ್ಬೋದು ಟ್ರೈಬ್ಸ್ ಆಫ್ ದ ವರ್ಲ್ಡು. ಒಂದು ನಬು ಟ್ರೈಬು, ಪ್ಲೇಟ್ ಟ್ರೈಬು, ರೆಡ್ ಇಂಡಿಯನ್ ಟ್ರೈಬು, ಆಲ್ ಓವರ್ ವರ್ಲ್ಡ್ದು ಟ್ರೈಬ್ಸು ಕೆಳಗಡೆ ಇದೆ. ಎಜುಕೇಟಿವ್ ಥೀಮ್ ಇದೊಂದು. ಇದು ಆಫ್ರಿಕನ್ದು ಪ್ಲೇಟ್ ಟ್ರೈಬು. ಹಂಗಂದರೆ ಯೂಶ್ವಲಿ ಅವರು ಪ್ಲೇಟ್ನ ಬಾಯಿಗೆ ಹಾಕ್ಕೊಂಡು ಎಲ್ಲ ಡಿಸೈನ್ ಮಾಡ್ಕೊತಾರೆ. ಸೊ ಇದು ಪ್ಲೇಟ್ ಟ್ರೈಬು. ಅದು ಪಕ್ಕದ್ದು ನೇಪಾಳ್ ಸ್ಟೈಲ್ದು. ಹಂಗಂದರೆ ಅವರೆಲ್ಲ ಎಷ್ಟು ವರ್ಷ ಆಗುತ್ತೆ ಅವ್ರದ್ದು ಕತ್ತನ್ನು ಉದ್ದ ಮಾಡ್ಕೊಂಡಷ್ಟು ಅದೊಂಥರ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಆರ್ಟನ್ನ ಅವ್ರದ್ದು ಕಲ್ಚರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇವೆಲ್ಲ ಇದು ಟ್ರೈಬ್ಸ್ ಆಫ್ ದ ವರ್ಲ್ಡ್ ನೀವು ನೋಡ್ಬೋದು. ಅದು ಮಾಯನ್ ಸಿವಿಲೈಸೇಷನ್ದು ಫೇಸ್. ಹಂಗಂದರೆ ಮಾಯನ್ ಸಿವಿಲೈಸೇಷನಲ್ಲಿ ಮೇಯ್ನ್ಲಿ ದೇವ್ರನ್ನ ನೇಚರ್ನೇ ದೇವರಾಗಿ ಪೂಜೆ ಮಾಡ್ತಿದ್ರು. ಹಂಗಂದರೆ ಫೈರು, ಅರ್ತ್ ಅದನ್ನು ಪೂಜೆ ಮಾಡ್ತಿದ್ರು. ಸೊ ದಟ್ಸ್ ಅ ಮಾಯನ್ ಸಿವಿಲೈಸೇಷನ್. ಅದ್ರ ಪಕ್ಕದ್ದು ನಬು ಟ್ರೈಬ್ ಅಂತ ಹೇಳ್ತಾರೆ. ಇದು ಸೇವ್ ಮೆರೈನ್ ಲೈಫ್ ಅಂತ. ಹಂಗಂದರೆ ನೀವಿಲ್ಲಿ ನೋಡ್ಬೋದು ಫಸ್ಟು ಅಲ್ಲಿ ಮೇಲಿರೋದು ಒಂದು ಹಡಗು ಕೆಳಗಡೆ ಸಮುದ್ರ ರಾಜ ಪಿಸಿಡಿಯನ್ ಗಾಡ್ ಅಂತ. ಸೊ ಅವರು ನಮ್ಮ ಸಮುದ್ರನ ಇದು ಗಾಡ್. ಸೊ ಕೆಳಗಡೆ ನೋಡ್ತಾ ಇದ್ದಂಗೆ ಇದು ಮರ್ಮೇಡು. ಆಮೇಲೆ ಇಲ್ಲೆಲ್ಲ ಯೂಶ್ವಲಿ ನಾವು ನೀರು ಸಮುದ್ರದೊಳಗಡೆ ನಾವು ನೋಡಿರಲ್ಲ. ಸೊ ಇದು ಒಂಥರ ರೆಪ್ರೆಸೆಂಟೇಷನು. ಕೆಳಗಡೆ ನೀವು ಆಕ್ಟೋಪಸ್ ನೋಡ್ಬೋದು. ಆಮೇಲೆ ಒಬ್ಬ ಡೈವರು ಸೀನ ಡೈವ್ ಮಾಡಿ ಎಲ್ಲ ನೋಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಸೀ ಲಯನ್ನು, ಡಾಲ್ಫಿನ್ನು, ಸ್ಕ್ವಿಡ್ಡು, ಸ್ಟಿಂಗ್ರೇ ಫಿಶ್ಶು, ಕಾರಲ್ಸು, ಹಂಗಂದರೆ ಸಮುದ್ರದಲ್ಲಿರೋ ಎಲ್ಲ ಪ್ರಾಣಿಗಳನ್ನ ನೀವಿಲ್ಲಿ ನೋಡ್ಬೋದು. ವಾಲ್ರಸ್, ಆಲ್ಮೋಸ್ಟ್ ಎಲ್ಲ ಸಮುದ್ರ ಕ್ರೀಚರ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಇದು ಒಂದು ಒನ್ ಆಫ್ ದ ಇಮೋಷನ್ಸ್ ಆಫ್ ದ ಹ್ಯೂಮನ್ಸ್. ಸೊ ಇದು ರೊಮ್ಯಾಂಟಿಕ್ ಸೀನ್. ಹಂಗಂದರೆ ಅವರು ರೊಮ್ಯಾಂಟಿಕ್ ಸೀನಲ್ಲಿ ದೇ ವಿಲ್ ಬಿ ಲಾಸ್ಟ್. ಹಂಗಂದರೆ ಅವ್ರದ್ದು ಪ್ಯೂರ್ ಇಮೋಷನ್ನ ನಾವಿಲ್ಲಿ ತೋರಿಸ್ದಂಗೆ ಮಾಡಿದ್ದೀವಿ. ಇದು ಹಾರರ್ ಥೀಮ್ ಅಂತ ಮಾಡಿದ್ದೀವಿ. ಹಂಗಂದರೆ ಇದು ಒನ್ ಆಫ್ ದ ಇಮೋಷನ್ಸ್. ಹಂಗಂದರೆ ನಮ್ಗೆ ಹೆಂಗೆ ಖುಷಿ ಆಗುತ್ತೆ, ದುಃಖ ಆಗುತ್ತೆ, ಇದು ಭಯ ಆಗೋದು ಇದೊಂದರಲ್ಲೇ ಯೂಶ್ವಲಿ ಎಲ್ಲರಿಗೂ ಭಯ ಆಗೋದು. ಸೊ
ಸೊ ಇಲ್ಲಿ ನಾವು ನೋಡ್ಬೋದು ಅದು ಮೇಲಿರೋದು ವ್ಯಾಂಪೈರು, ಕೆಳಗಡೆ ಜಾಂಬೀಸು, ಆಮೇಲೆ ವಿಚ್ ಕ್ರಾಫ್ಟು, ಆಮೇಲೆ ಗೋಸ್ಟು, ಆಮೇಲೆ ರೆಸ್ಟ್ ಇನ್ ಪೀಸ್ ಅಂತ ಯೂಶಲಿ ಗ್ರೇವ್ ಮೇಲೆ ಹಾಕ್ತಾರೆ. ಆಮೇಲೆ ಇದೆಲ್ಲ ಹ್ಯಾಲೋವಿನ್ ಥೀಮ್, ಇದೊಂಥರ ಹಾರರ್ದು ಥೀಮ್ನ ಇಲ್ಲಿ ಒಂದು ಮಾಡಿದೆ. ಮಕ್ಕಳು ಬಂದವರೆಲ್ಲ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ಮಾಡಿರೋದು ನಾವು ಇಸ್ಲಾಮಿಕ್ ಕಲ್ಚರ್, ಹಂಗಂದರೆ ಮುಸ್ಲಿಮ್ಸ್ದು ಕಲ್ಚರ್ನ ನಾವಿಲ್ಲಿ ಮಾಡಿದ್ದೀವಿ. ಹಂಗಂದರೆ ಯೂಶಲಿ ಡೆಸರ್ಟಲ್ಲಿ ಅವರು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇರೋದಾಗಲ್ಲ, ವೆಹಿಕಲ್ಸ್ ಎಲ್ಲ ಪಾಸ್ ಆಗ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಸೊ ಕುದುರೆನೇ ಅವರು ಮೇಯ್ನ್ ಟ್ರಾವೆಲ್ಗೆ ಯೂಸ್ ಮಾಡ್ತಿದ್ದಿದ್ದು. ಸೊ ಆಮೇಲೆ ಅಲ್ಲಿ ಸನ್ಗೋಸ್ಕರ ಅವರು ದೇವರ್ ಆಲ್ಮೋಸ್ಟ್ ಕವರಿಂಗ್, ಅಂದರೆ ಫುಲ್ಲು ಮುಖ ಎಲ್ಲನೂ ಕವರ್ ಮಾಡಿದಷ್ಟು ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅಂತಂದ್ಬಿಟ್ಟು ಅವರು ಅವ್ರದ್ದು ಕಾಸ್ಟ್ಯೂಮಲ್ಲಿ ಓಡ್ತಾರಂಗೆ ಇಲ್ಲಿ ಮಾಡಿದ್ದಾರೆ. ಇದು ಕಲ್ಮಾ, ಹಂಗಂದರೆ ಹೋಲಿ ಬುಕ್ ಆಫ್ ಕುರಾನ್ನ ಇಲ್ಲಿ ಕಲ್ಮಾದ ಇದು ಮಾಡಿರೋದು. ಮೆಕ್ಕಾ, ಮದೀನಾ, ಆಮೇಲೆ ಬುಕ್ಕು, ಆಮೇಲೆ ಕ್ಯಾಂಡಲ್ಸು, ಫ್ಲವರ್ಸು, ಆಮೇಲೆ ಮಾಸ್ಕ್ ಆ್ಯಂಡ್ ಮಿನಾರು ಇಲ್ಲಿ ಸ್ಕಲ್ಪ್ಚರು ಒಂದು ಮಾಡಿದೆ. ಇಸ್ಲಾಮಿಕ್ ಕಲ್ಚರಲ್ಲಿ ಇದೊಂದು ಬರುತ್ತೆ. ಇದನ್ನು ಒಂದು ಆರಬ್ದೊಂದು ಥೀಮ್ ಮಾಡಿದೆ. ಸೊ ಹಂಗಂದರೆ ಇದು ಡೆಸರ್ಟಲ್ಲಿ ಗಂಡ ಹೆಂಡತಿ ಮಗು ಮತ್ತು ಒಂದು ಕ್ಯಾಮಲು. ಸೊ ಇದು ಅವ್ರದ್ದು ಲೈಫ್ ಸ್ಟೈಲು. ಸೊ ಅಲ್ಲಿದು ಊದ್ ಅಂತ ಫೇಮಸ್ ಇನ್ಸ್ಟ್ರೂಮೆಂಟ್ ಇದೆ. ಸೊ ಅದನ್ನು ಅವ್ರು ಇಟ್ಕೊಂಡು ಡೆಸರ್ಟಲ್ಲಿ ಡೇಟ್ ಸ್ಟ್ರೇಂಡರು, ಗಂಡ ಹೆಂಡತಿ ಮಗು ಮತ್ತು ಒಂದು ಕ್ಯಾಮಲ್ಲು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಹಾಡಾಡಿಕೊಂಡು ದೇ ಆರ್ ಸ್ಪೆಂಡಿಂಗ್ ದಿಯರ್ ಲೈಫ್ದು ಒಂದು ಡಿಸಿಪಿಕ್ಟ್ ಮಾಡಿದೆ. ಇದು ಮಕ್ಕಳದು ಡಿಸ್ನಿ ಕ್ಯಾರೆಕ್ಟರು, ಹಂಗಂದರೆ ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸು, ಮೇಲೆ ಮಿಕ್ಕಿ ಮೌಸು, ಮಿನಿ ಮೌಸು, ಡೊನಾಲ್ಡ್ ಡಕ್ಕು, ಆಮೇಲೆ ಎಲ್ಲ ಕಾರ್ಟೂನ್ ಥೀಮ್ಸು. ಸೊ ಮಕ್ಕಳು ಬಂದವರೆಲ್ಲ ಅವರೇ ಬಂದು ಐಡೆಂಟಿಫೈ ಮಾಡ್ತಾರೆ. ಹಂಗಂದರೆ ಟಾಮ್ ಆ್ಯಂಡ್ ಜೆರಿ ಇವೆಲ್ಲನೂ ಅವರವರೇ ಹೇಳ್ತಾರೆ. ಸೊ ಇದೊಂದು ಮಕ್ಕಳಿಗೆ ಥೀಮ್ ಮಾಡಿದೆ. ಇಲ್ಲಿ ಒಂದು ವಿಂಟೇಜ್ ಕಾರ್ ಮಾಡಿದೆ. ಸೊ ನಾವು ನೋಡ್ದಂಗೆ ಕಾರ್ಸ್, ನಾವು ಬರ್ತಾ ನಾವು ವಿಂಟೇಜ್ ಕಾರ್ಸ್ ನಾವು ರೋಡಲ್ಲಿ ನೋಡೋಕ್ಕೆ ಆಗ್ತಿಲ್ಲ. ಸೊ ಎಲ್ಲ ಒಂದಕ್ಕಿಂತೊಂದು ಟೆಕ್ನಾಲಜಿ, ಈಗ ಹೈಬ್ರಿಡ್ ಕಾರ್ಸು, EV ಕಾರ್ಸ್ ಎಲ್ಲ ಬರ್ತದೆ. ಸೊ ವಿಂಟೇಜ್ ಕಾರ್ ನಮ್ಮದು ಹಳೇ ಕಾಲದಲ್ಲಿ ಹೇಗೆ ನಮ್ಮದು ಫಸ್ಟ್ ಜನ್ರೇಷನ್ ಹೇಗೆ ವೆಹಿಕಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ರು, ಸೊ ಇದೊಂದು ವಿಂಟೇಜ್ ಕಾರ್ನ ಡಿಸ್ಪ್ಲೇ ಮಾಡಿದೆ ಸ್ಯಾಂಡಲ್ಲಿ. ಇದು ಕ್ರಿಶ್ಚಿಯನ್ಸ್ದು ಫೇವ್ರೆಟ್ ಸ್ಕಲ್ಪ್ಚರು, ಹಂಗಂದರೆ ಎಲ್ಲ ಕ್ರಿಸ್ಮಸ್ ಟ್ರೀ ಮತ್ತು ಸ್ಯಾಂಟಾ ಕ್ಲಾಸು. ಹಂಗಂದರೆ ಸ್ಯಾಂಟಾ ಕ್ಲಾಸ್ ಮೇಲೆ ಸ್ಟಾರು, ಕ್ರಿಸ್ಮಸ್ ಡೇ ದಿವಸ ಎಲ್ಲ ಬೆಲ್ ಹೊಡ್ಕೊಂಡು ಮಕ್ಕಳಿಗೆಲ್ಲ ಗಿಫ್ಟ್ ಕೊಡ್ತಾ ಇರೋದು ಇಲ್ಲಿ ಸೀನ್ ಇದೆ. ಸೊ ಫುಲ್ ಕಲರ್ಫುಲ್ಲಾಗಿ ಫುಲ್ ಆಫ್ ಬ್ಯಾಗ್ ಫುಲ್ ಆಫ್ ಗಿಫ್ಟ್ಸು ಇಲ್ಲಿ ಮಕ್ಕಳು ಕೊಡೋದಕ್ಕೆ ರೆಡಿಯಾಗಿ ಹೋಗ್ತಾ ಇರೋದು ಸ್ಯಾಂಟಾ ಕ್ಲಾಸ್ ಸ್ಕಲ್ಪ್ಚರ್. Thank you so much. Thank you ma'am. Nice, yeah. Great job. ಇದು ಸೇಫ್ ವೈಲ್ಡ್ ಲೈಫ್ ಕಾನ್ಸೆಪ್ಟನ್ನ ನಾವು ಇಲ್ಲಿ ಮಾಡಿದ್ದೀವಿ. ಹಂಗಂದರೆ ಈಗೆಲ್ಲ ಎಂಡೇಂಜರ್ಡ್ ಸ್ಪೀಷೀಸು, ಹಂಗಂದರೆ ನೀವು ನೋಡ್ಬೋದು ಆಫ್ರಿಕನ್ ಎಲಿಫೆಂಟು, ಪ್ಯಾಂಥರು, ಆಮೇಲೆ ಕ್ರೊಕೊಡೈಲು, ಇವೆಲ್ಲ ಎಷ್ಟು ಅನ್ಯೋನ್ಯವಾಗಿ ಎಲ್ಲನೂ ಒಟ್ಟಿಗೆ ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಸೊ ವೈಲ್ಡ್ ಆ್ಯನಿಮಲ್ಸಲ್ಲಿ ಹರ್ಬಿವರಸು, ಕಾರ್ನಿವರಸು, ಓಮ್ನಿವರಸು, ರೆಪ್ಟೈಲ್ಸು ಎಲ್ಲನೂ ನಮ್ಮ ವರ್ಲ್ಡಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಎಂಡೇಂಜರ್ಡ್ ಹಂಗಂದರೆ ಸೇವ್ ಮಾಡಿ ಆದಷ್ಟು. ಸೊ ಒಂಥರ ಎಲ್ಲ ಎಜುಕೇಟಿವ್ ಥೀಮಾಗಿ ಇದೊಂದು ಕಾನ್ಸೆಪ್ಟ್ ಮಾಡಿದೆ. ಇವೆಲ್ಲ ಆ್ಯನಿಮಲ್ಸು. ಸೊ ಇಲ್ಲಿ ನೀವು ನೋಡ್ಬೋದು ಇಂಡಿಯನ್ ಗಾರ್ ಅಂತಾರೆ. ಸೊ ಇದು ಯೂಶಲಿ ಇಂಡಿಯಾದಲ್ಲಿ ಮಾತ್ರ ಈ ಇಂಡಿಯನ್ ಗಾರ್ಸ್ ಸಿಗುತ್ತೆ. ಸೊ ಇದೊಂದು ಇದು ಆಮೇಲೆ ಅಲ್ಲಿಂದ ಪ್ಯಾಂಥರು ಮೇಲಿಂದ ನಡ್ಕೊಂಡು ಬರುತ್ತೆ. ಯೂಶಲಿ ಅವೆಲ್ಲ ಮರದ ಮೇಲ್ಗಡೆ ಇರುತ್ತೆ. ಸೊ ಅದು ಮೇಲಿಂದ ನಡ್ಕೊಂಡು ಬರ್ತಾರಂಗೆ ಅದೊಂದು ಸ್ಕಲ್ಪ್ಚರ್ ಮಾಡಿದೆ. ಅಲ್ಲಿ ನೀವು ನೋಡ್ಬೋದು ಲಯನ್ ಇದೆ. ಸೊ ಮೆಜೆಸ್ಟಿಕ್ ಲಯನ್, ಅದೊಂಥರ ರಾಯಲಾಗಿ ಕೂರುತ್ತೆ. ಸೊ ಅದನ್ನು ಆ ಕಡೆ ಡಿಸ್ಪ್ಲೇ ಮಾಡಿದೆ. ಮೇಲೆ ಎಲಿಫೆಂಟ್ ನೋಡ್ಬೋದು. ಯೂಶಲಿ ಎಲಿಫೆಂಟ್ಸ್ ಎಲ್ಲ ಹ್ಯೂಜಾಗಿರುತ್ತೆ, ಸೊ ದೊಡ್ಡದಾಗಿರುತ್ತೆ. ಸೊ ಫಸ್ಟ್ ನಾವು ಮೇಲ್ಗಡೆ ಎಲ್ಲ ಅದು ಮಾಡಿದ್ದೀವಿ. ಅದಾದಮೇಲೆ ಜಿರಾಫನ್ನು ಮಾಡಿದೆ, ಅದನ್ನು ಟಾಲ್ ಕ್ಯಾರೆಕ್ಟರು. ಸೊ ಅದನ್ನು ಸ್ಕಲ್ಪ್ಚರ್ ಮೇಲೆ ಮಾಡಿದೆ. ಆಮೇಲೆ ಈಗಲ್ ಇದೆ, ಆಮೇಲೆ ಪಿಕಾಕ್ ಇದೆ, ಆಮೇಲೆ ಕೆಳಗಡೆ ಇರೋದು ರೆಪ್ಟೈಲ್ಸ್, ಯೂಶಲಿ ಅಲ್ಲಿ ಪೈಥಾನು, ಆಮೇಲೆ ಮೊಸಳೆ, ಇವೆಲ್ಲ ಸ್ಕಲ್ಪ್ಚರ್ ಮಾಡಿದೆ. ಆಮೇಲೆ ಏಪ್ ಸ್ಪೀಷೀಸಲ್ಲಿ ಚಿಂಪಾಂಜಿ, ಒರಂಗಟ ಮತ್ತು ಗೊರಿಲ್ಲಾ ಸ್ಕಲ್ಪ್ಚರ್ಸು ಇಲ್ಲಿದೆ. ಸೊ ಇದೊಂಥರ ಎಲ್ಲ ಎಕ್ಸ್ಟಿಂಕ್ಟ್ ಆಗ್ತಾರ ಪ್ರಾಣಿಗಳನ್ನ ಇಲ್ಲಿ ಹೇಗಿರುತ್ತೆ. ಯೂಶಲಿ ನಾವು ಎಲ್ಲರೂ ವೈಲ್ಡ್ ಲೈಫ್ಗೆ ಹೋದಾಗಲೂ ಪ್ರಾಣಿಗಳು ಸಿಗಲ್ಲ. ಸೊ ಇಲ್ಲಿ ನೋಡ್ಬೋದು ಸ್ಕಲ್ಪ್ಚರ್ಸ್ನ ನೋಡಿದ್ರೆ ಇದು ಟೈಗರ್ ಅಂತ ಮಕ್ಕಳಿಗೂ ಒಂದು ಎಜುಕೇಟಿವ್ ಆಗಿ ಒಂಥರ ಚಾರ್ಟ್ ಇದ್ದಂಗೆ, ವೈಲ್ಡ್ ಲೈಫ್ ಚಾರ್ಟ್ ಇದ್ದಂಗೆ ಇಲ್ಲಿ ಸ್ಕಲ್ಪ್ಚರ್ಸ್ ನೋಡಿಬಿಟ್ಟು ಅವರವರೇ ಐಡೆಂಟಿಫೈ ಮಾಡ್ತಾರೆ ಈಗಿನ ಮಕ್ಳು ಜನ್ರೇಷನ್ನು. ಸೊ ಅವರೇ ಹೇಳ್ತಿರ್ತಾರೆ, ನೋಡಿ ಪಾಪ ಅಲ್ಲಿ ಟೈಗರ್ ಇದೆ, ಇಲ್ಲಿ ಇಂಡಿಯನ್ ಗಾರ್ ಇದೆ. ಸೊ ಇದೊಂಥರ ಚಾರ್ಟ್, ವೈಲ್ಡ್ ಲೈಫ್ ಚಾರ್ಟ್ ಇದ್ದಂಗೆ ಮಕ್ಕಳಿಗೆ ಎಜುಕೇಟಿವ್ ಥೀಮಾಗಿ ಇದು ಮಾಡಿದೆ.
ಇದು ಇಂಡಿಯಾಸ್ ಫಸ್ಟ್ ಸ್ಯಾಂಡ್ ಮ್ಯೂಸಿಯಮ್. ಇದು ಟೋಟಲಿ ನಾವು 16 ಥೀಮ್ಸು ತೊಗೊಂಡಿದ್ದೀವಿ. ಆಮೇಲೆ 115 ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡಲ್ಲಿ ಏರಿಯಾ ಇದು ಒಂದು 10,000 ಸ್ಕ್ವೇರ್ ಫುಟ್ಟಲ್ಲಿ ನಾವು ಇದೆಲ್ಲ ಡಿಸೈನ್ ಮಾಡಿಕೊಂಡು ಒಂದೊಂದಾಗಿ ಸ್ಕಲ್ಪ್ಚರು ಹಂಗಂದರೆ ಮಾಡೋಕ್ಕೆ ಮುಂಚೆ ಫಸ್ಟು ಸ್ಯಾಂಡೆಲ್ಲ ಡಂಪ್ ಮಾಡ್ಕೋಬೇಕಿತ್ತು. ಆಮೇಲೆ 115 ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡು ಎಲ್ಲೆಲ್ಲಿ ಹತ್ತತ್ರ ರಿವರ್ಸ್ ಸಿಗುತ್ತೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಫೈನ್ ಸ್ಯಾಂಡನ್ನ ನಾವು ಒಂದು ಕಡೆ ಡಂಪ್ ಮಾಡಿ ಒಂದೊಂದಾಗಿ ಒದ್ದೆ ಮಾಡಿಕೊಂಡು ಒಣಗಕ್ಕೆ ಮುಂಚೆನೇ ನಾವು ಮುಗಿಸ್ಕೊಂಡು ಕೆಳಗೆ ಇಳಿದ್ಬಿಡಬೇಕು. ಸೊ ಒಂದು ಡ್ರಾಯಿಂಗ್ ಒಂದು 5-6 ರೆಫರೆನ್ಸ್ ಫೋಟೋಸ್ ಇಟ್ಕೊಂಡು ಹಂಗಂದರೆ ಒಂದು ಆರ್ನಮೆಂಟ್ಸ್ದು ಒಂದೊಂದು ಡಿಸೈನ್ ಇರುತ್ತೆ. ಆಮೇಲೆ ಒಂದು ಗಣೇಶ ಅಂದರೆ ಹೇಗಿರುತ್ತೆ ಅದನ್ನು ನಾವು ಸ್ಟಡಿ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದು ಟೋಟಲಿ 65 ಪ್ಲೇಸಸ್ ಆಲ್ ಓವರ್ ಇಂಡಿಯಾಗೆ ಹೋದಾಗ ಯೂಶ್ವಲಿ ವಿಸಿಟರ್ಸ್ ಬಂದವರೆಲ್ಲ ನೋಡಿಬಿಟ್ಟು ಸೊ ತುಂಬ ವಿಶ್ ಮಾಡ್ತಿದ್ರು. ಆಮೇಲಿಂದ ಅವ್ರು ಹೇಳ್ತಾಯಿದ್ರು ಈವೆಂಟ್ಸಲ್ಲಿ ನೀವು ಮಾಡ್ತೀರಾ, ಆಮೇಲಿಂದ ಇವತ್ತು ಮುಗಿದ ತಕ್ಷಣ ನಾಳೆಗೆ ನಮ್ಮ ರಿಲೇಟಿವ್ಸ್ ಇರಲ್ಲ, ಸೊ ಅವ್ರೂ ನೋಡೋಂಗೆ ಏನಾರ ಒಂದು ಪ್ಲ್ಯಾನ್ ಮಾಡಿ ಪರ್ಮನೆಂಟಾಗಿ ಏನಾರ ಎಲ್ಲರೂ ವಿಸಿಟಿಂಗ್ ಮಾಡೋ ಥರ ಒಂದು ಥೀಮ್ ಏನಾರ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮೈಸೂರಲ್ಲೇ ಹುಟ್ಟಿರೋರು, ಸೊ ಇಲ್ಲೇ ಒಂದು ಏನಾರ ಒಂದು ಮಾಡಬೇಕು. ಆಮೇಲೆ ಮೈಸೂರು ಇಸ್ ಆರ್ಟ್ ಸಿಟಿ ಅಲ್ಲ, ಸೊ ಇಲ್ಲೇ ಜಾಗ ಎಲ್ಲ ಹುಡುಕಿ ಸೊ ಇಲ್ಲಿ ಒನ್ ಇಯರ್ ತೊಗೊಂತು ಮಾಡೋದಕ್ಕೆ. ಟೋಟಲಿ ಎಲ್ಲ ಸ್ಕಲ್ಪ್ಚರ್ಸನ್ನು ಡಿಸೈನ್ ಮಾಡಿಕೊಂಡು ಎಲ್ಲರಿಗೂ ಸೇರಿದಂಗೆ ಸ್ಕಲ್ಪ್ಚರ್ಸ್ ಇರಬೇಕು, ಹಾಗಂದರೆ ಎಜುಕೇಟಿವ್ ಆಗಿ ಆಲ್ ಏಜಸ್ ಗ್ರೂಪ್ ಇರಬೇಕು. ಆಮೇಲೆ ಮೈಸೂರದೆಲ್ಲ ಸ್ಟ್ರೆಸ್ ಮಾಡ್ದಂಗೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದೊಂದಾಗಿ ಮಾಡೋದಕ್ಕೆ ಟೋಟಲಿ 1 ಇಯರ್ ತೊಗೊಂತು ಎಲ್ಲ ಸ್ಕಲ್ಪ್ಚರ್ ಮಾಡಿ ಮುಗಿಸೋದಕ್ಕೆ. ನಮಸ್ತೆ ಸರ್, ನಾನು ನಂಜುಂಡಸ್ವಾಮಿ ಅಂತ ನನ್ನ ಹೆಸರು. ಅವಳು ನನ್ನ ಮಗಳು ಗೌರಿ ಅಂತ. ಅವಳಿಗೆ ಮೊದಲಿಂದ ಇಷ್ಟ ಇತ್ತು, ಬಟ್ ಡ್ರಾಯಿಂಗಿಂಗ್ ಎಲ್ಲ ಮಾಡ್ತಾಯಿರಲಿಲ್ಲ. ಬಟ್ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಅಲ್ಲಿ ನನ್ನ ಫ್ಯಾಕ್ಟ್ರಿ ಇದೆ, ಅದಕ್ಕೆ ಮಿಷನ್ ಟೂಲ್ ಟೆಕ್ನಾಲಜಿ ಮಾಡಿಸಿ ಮಾಡಿಸಿ ನನ್ನ ಫ್ಯಾಕ್ಟ್ರಿಗೆ ಹಾಕೋ ಪ್ಲ್ಯಾನ್ ಇತ್ತು. ಬಟ್ ಇವಳಿಗೆ ಒಳಗಡೆಯಿಂದ ಇಷ್ಟ. ಮಿಷನ್ ಟೂಲ್ ಟೆಕ್ನಾಲಜಿ ಫಸ್ಟ್ ಕ್ಲಾಸ್ ತೆಗೆದ್ಲು, ರ್ಯಾಂಕೆಲ್ಲ ತೆಗೆದ್ಲು. ಬಟ್ ಗೆ ಸೇರಿಸ್ತಾರೆ ಬೇಕಂತ ಫೇಲ್ ಆದ್ಲು. ಆಗ್ಬಿಟ್ಟು ಇದನ್ನು ಮಾಡಬೇಕು ಅಂತ ಇಲ್ದಾರ ಫ್ಯಾಕ್ಟ್ರಿಗೆ ಹಾಕ್ತೀನಿ ಅಂತ. ಆಮೇಲೆ MFA BFA ಮಾಡ್ಕೊಂಡ್ಲು. ಇಲ್ಲಿ 115 ಲಾರಿ ಮರಳು ತಂದು ಹಾಕಿರೋದು ಫಿಲ್ಟ್ರ್ ಮಾಡಿ. ಇಲ್ಲಿ ಒಟ್ಟು 16 ಥೀಮ್ಸ್ ಇರೋದು. ಮೋರ್ ದ್ಯಾನ್ 150 ಸ್ಕಲ್ಪ್ಚರ್ಸ್ ಇದೆ. ಡಿಫ್ರೆಂಟ್ ಥೀಮ್ಸ್ ಇದೆ, ಹೆರಿಟೇಜು, ಆಮೇಲೆ ಮೈಸೂರು ಕಲ್ಚರು, ಇಸ್ಲಾಮ್ ಎಲ್ಲ ಪ್ರತಿಯೊಂದು ಎಜುಕೇಟಿವ್ ಎಲ್ಲನೂ ಸೇರಿದೆ. ಬಟ್ ಇಲ್ಲಿ ಬೆಳಗ್ಗೆ 8:30 6:30 ತನಕ. ಇದು ಚಾಮುಂಡಿ ಹಿಲ್ ಮೇನ್ ರೋಡಲ್ಲಿ ಬರೋದು. ಇನ್ನೂ 40-60 ಕಡೆ ಮಾಡಿದ್ದಾಳೆ. ಕೆನಡಾದಲ್ಲೂ ಹೋಗಿದ್ಲು, ಕೆನಡಾ, ಚೈನಾ, ಸೌದಿ ಅರೇಬಿಯಾ ಅಲ್ಲೂ ಹೋಗಿದ್ಲು. ಇಲ್ಲಿ ಇಂಡಿಯಾದಲ್ಲಿ ಮಾಡ್ತಾನೆ ಇರ್ತಾಳೆ. ಬಟ್ ಅಲ್ಲಿ ಅವ್ರು ಕೂಡ ಕಾನ್ಸೆಪ್ಟ್ ಮಾಡ್ತಾಳೆ. ಇಲ್ಲಿ ಇವಳದೇ ಇಮ್ಯಾಜಿನೇಷನ್ ಮಾಡಿ ಇಲ್ಲಿ ಮಾಡಿದ್ಲು. ಮಾಡೋದಕ್ಕೆ 5 ತಿಂಗಳು ತಗೊಂಡ್ಲು. ಫಾರ್ ಎಕ್ಸಾಂಪಲ್ ಗಣೇಶ 10 ದಿವಸ, ಅದು 26 ದಿವಸ ಹಂಗೆ ಕಂಟಿನ್ಯೂಸ್ ಆಗಿ ಮಾಡಿದ್ಲು. ಆವಾಗ 2014 ಅಂದರೆ ಅವಳಿಗೆ ಇನ್ನೂ 24 ವರ್ಷ. ಈಗ 10 ಇಯರ್ಸ್ ಆಯಿತು. ಬಟ್ ಮೇಂಟೈನ್ ಮಾಡ್ತಾಯಿರ್ತೀವಿ. ಇವಾಗ ತುಂಬ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ ಆಗಿದೆ. ಶುರುವಿನಲ್ಲಿ ಕಷ್ಟ ಆಯಿತು, ಬಟ್ ಇವಾಗ ತುಂಬ ಇಷ್ಟಪಡ್ತಾಯಿದ್ದಾರೆ. ಅದರಿಂದ ಎಲ್ಲರೂ ವಿಸಿಟ್ ಮಾಡಿ. ಇದು ಆಮೇಲೆ ಸ್ಟೂಡೆಂಟ್ಸ್ಗೆಲ್ಲ 50% ಡಿಸ್ಕೌಂಟ್ ಕೊಡ್ತಾಯಿದ್ವಿ. ಸ್ಕೂಲ್ ಹುಡುಗರು ಭಾಳ ಜನ ಬಂದಿದೆ, ಒಂದು 25,000 ಸ್ಕೂಲು ಕಾನ್ವೆಂಟ್ ಎಲ್ಲ ಬಂದಿದೆ. ಎಜುಕೇಟಿವ್ ಇರೋದ್ರಿಂದ ಎಲ್ಲರೂ ಬರ್ತಾಯಿದ್ದಾರೆ. ಆದ್ದರಿಂದ ಅವರಿಗೆ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಅದರಿಂದ ಥ್ಯಾಂಕ್ ಯು.